ನಮಸ್ಕಾರ ಶರಣು ಬಂಧುಗಳಿಗೆ. ಇಂದಿನ ವಿಡಿಯೋದಲ್ಲಿ ವಚನಗಳ ಬಗ್ಗೆ ನೋಡೋಣ. ವಚನಗಳು ಎಂದರೆ ಕನ್ನಡ ಸಾಹಿತ್ಯದ ಅಮೂಲ್ಯ ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತನೆಗಳ ರೂಪ. 12ನೇ ಶತಮಾನದಲ್ಲಿ ಬಸವಣ್ಣವರು, ಅಕ್ಕಮಹಾದೇವಿಯವರು, ಅಲ್ಲಮ ಪ್ರಭುವರು ಮುಂತಾದ ಶರಣರು ಜನರಿಗೆ ಸರಳ ಭಾಷೆಯಲ್ಲಿ ಜೀವನದ ಸತ್ಯ, ಭಕ್ತಿ, ಮಾನವೀಯತೆ ಮತ್ತು ಸಮಾನತೆಯ ಸಂದೇಶವನ್ನು ನೀಡಲು ವಚನಗಳನ್ನು ರಚಿಸಿದರು. ಆ ಕಾಲದಲ್ಲಿ ಸಮಾಜದಲ್ಲಿ ಜಾತಿ ಭೇದ, ಮೂಢನಂಬಿಕೆ, ಅಸಮಾನತೆ ಮತ್ತು ಅಹಂಕಾರ ಹೆಚ್ಚಾಗಿದ್ದವು. ಇಂತಹ ಅನ್ಯಾಯಗಳ ವಿರುದ್ಧ ಶರಣರು ತಮ್ಮ ವಚನಗಳ ಮೂಲಕ ಧ್ವನಿ ಎತ್ತಿದರು. ದೇವರನ್ನು ಹುಡುಕಲು ದೊಡ್ಡ ಯಾಗಗಳು ಅಥವಾ ಆಚರಣೆಗಳ ಅಗತ್ಯವಿಲ್ಲ, ಒಳ್ಳೆಯ ಮನಸ್ಸು ಮತ್ತು ಸತ್ಯವಾದ ಜೀವನವೇ ಮುಖ್ಯ ಎಂದು ಅವರು ತಿಳಿಸಿದರು. ವಚನಗಳಲ್ಲಿ ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ದುಡಿಮೆಯ ಮಹತ್ವವನ್ನು ಹೇಳಲಾಗಿದೆ. ದಾಸೋಹ ಎಂಬ ತತ್ವದ ಮೂಲಕ ಹಂಚಿಕೊಳ್ಳುವ ಗುಣ ಮತ್ತು ಮಾನವೀಯತೆಯನ್ನು ಸಾರಲಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಸಮಾನ ಎಂಬ ಸಂದೇಶವನ್ನು ಶರಣರು ತಮ್ಮ ವಚನಗಳ ಮೂಲಕ ಜನರಿಗೆ ತಲುಪಿಸಿದರು. ವಚನಗಳ ವಿಶೇಷತೆ ಎಂದರೆ ಅವು ಸರಳ ಕನ್ನಡದಲ್ಲಿ ಬರೆಯಲ್ಪಟ್ಟಿರುವುದು. ಸಾಮಾನ್ಯ ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಜೀವನದ ದೊಡ್ಡ ಸತ್ಯಗಳನ್ನು ತಿಳಿಸಲಾಗಿದೆ. ಆದ್ದರಿಂದಲೇ ವಚನಗಳು ಕೇವಲ ಸಾಹಿತ್ಯವಾಗಿರದೆ ಜೀವನಕ್ಕೆ ದಾರಿದೀಪವಾಗಿವೆ. ಇಂದಿಗೂ ವಚನಗಳು ಯುವ ಜನತೆಗೆ ಪ್ರೇರಣೆ ನೀಡುತ್ತಿವೆ. ಸತ್ಯ, ಪ್ರಾಮಾಣಿಕತೆ, ದಯೆ, ಭಕ್ತಿ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ತಿಳಿಸುವ ಈ ವಚನಗಳು ಕನ್ನಡ ಸಂಸ್ಕೃತಿಯ ಅಮೂಲ್ಯ ಸಂಪತ್ತಾಗಿವೆ. ಸರಳ ಪದಗಳಲ್ಲಿ ದೊಡ್ಡ ಜೀವನ ಪಾಠಗಳನ್ನು ಹೇಳುವ ಈ ವಚನಗಳು ಇಂದಿಗೂ ಜನರಿಗೆ ದಾರಿದೀಪವಾಗಿವೆ. ಇದೀಗ ಬಸವಣ್ಣವರ ಕೆಲವೊಂದು ವಚನಗಳನ್ನು ನೋಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವು ನೀನು, ಎನ್ನೊಳಗಿರುವ ಚೈತನ್ಯವು ನೀನು, ಕೂಡಲ ಸಂಗಮ ದೇವ. ಈ ವಚನದ ಅರ್ಥ, ಬಸವಣ್ಣವರು ದೇವರನ್ನೇ ತಮ್ಮ ತಂದೆ, ತಾಯಿ, ಬಂಧು ಮತ್ತು ಜೀವನದ ಆಧಾರವೆಂದು ಕರೆದಿದ್ದಾರೆ. ಮಾನವನ ಜೀವನದಲ್ಲಿ ನಿಜವಾದ ಶಕ್ತಿ ಮತ್ತು ಆಶ್ರಯ ದೇವರೇ ಎಂಬ ಭಾವನೆಯನ್ನು ಈ ವಚನ ಸಾರುತ್ತದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿಯೇ. ಈ ವಚನದ ಅರ್ಥ, ಸತ್ಯ, ದಯೆ ಮತ್ತು ಒಳ್ಳೆಯ ನಡತೆಯೇ ದೇವರನ್ನು ಒಲಿಸಿಕೊಳ್ಳುವ ಮಾರ್ಗ ಎಂಬುವಂಥದ್ದು. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಇದರ ಅರ್ಥ, ಹಣವಿರುವವರು ದೇವಸ್ಥಾನ ಕಟ್ಟಬಹುದು, ಆದರೆ ಮಾನವನ ದೇಹ ಮತ್ತು ಮನಸ್ಸೇ ನಿಜವಾದ ದೇವಾಲಯ ಎಂಬುದನ್ನು ಬಸವಣ್ಣವರು ಈ ವಚನದಲ್ಲಿ ವರ್ಣಿಸಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಮನುಷ್ಯನು ಮಾತನಾಡುವ ಮಾತು ಮುತ್ತಿನ ಹಾರದಂತೆ ಮೌಲ್ಯಯುತವಾಗಿರಬೇಕು. ಮಾತಿನಲ್ಲಿ ಸತ್ಯ ಮತ್ತು ನಡೆಯಲ್ಲಿ ಪ್ರಾಮಾಣಿಕತೆ ಇರಬೇಕು ಎಂಬ ಸಂದೇಶವನ್ನು ಬಸವಣ್ಣವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವ. ಇದರ ಅರ್ಥ, ಇತರರ ತಪ್ಪುಗಳನ್ನು ಹುಡುಕುವುದಕ್ಕಿಂತ ಮೊದಲು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು. ಪರರ ನೋವಿಗೆ ಸ್ಪಂದಿಸುವ ಮನಸ್ಸುಳ್ಳವರೇ ನಿಜವಾದ ಒಳ್ಳೆಯವರು ಎಂಬ ಸಂದೇಶವನ್ನು ಈ ವಚನ ನೀಡುತ್ತದೆ. ಎಲ್ಲರಿಗೂ ಶರಣು ಶರಣಾರ್ಥಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.